ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾಡು ನುಡಿ ನ್ಯೂಸ್ ಲೈವ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ನಡುವೆ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆದ ಸರಿಗಮಪ ರಿಯಾಲಿಟಿ ಶೋ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದೆ. ಸರಿಗಮಪ ಸೀಸನ್ 21 ಈಗ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದ್ದು ಜನರು ಕೂಡ ಬೇಸರವನ್ನು ಹೊರಹಾಕುತ್ತಿದ್ದಾರೆ. ಜಿ ಕನ್ನಡ ವಾಹಿನಿ ಕೇವಲ TRPಗೋಸ್ಕರ ಸರಿಗಮಪ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನಿಜವಾದ ಪ್ರತಿಭೆಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಜನರು ಆಕ್ರೋಶವನ್ನು ಕೂಡ ಹೊರಹಾಕುತ್ತಿದ್ದಾರೆ. ಹೌದು, ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಮಪ ರಿಯಾಲಿಟಿ ಶೋ ಈಗ TRPಗೋಸ್ಕರ ಪ್ರೇಕ್ಷಕರಿಗೆ ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದೆ ಅಂತ ಸಾಕಷ್ಟು ಜನರು ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿರುವ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮಕ್ಕೆ ಈಗ ಇನ್ನೊಂದು ಆಘಾತ ಎದುರಾಗಿದೆ. ಜಿ ಕನ್ನಡ ವಾಹಿನಿ ತಕ್ಷಣ ಈ ಕೆಲಸವನ್ನು ಮಾಡಬೇಕು, ಇಲ್ಲವಾದರೆ ನಾವು ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಯಾವುದೇ ರಿಯಾಲಿಟಿ ಶೋಗಳನ್ನು ಇನ್ನು ಮುಂದೆ ನೋಡುವುದಿಲ್ಲ ಅಂತ ಪ್ರೇಕ್ಷಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಪ್ರೇಕ್ಷಕರು ಜಿ ಕನ್ನಡ ವಾಹಿನಿಗೆ ನೀಡಿರುವ ಎಚ್ಚರಿಕೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ಕಾರ್ಯಕ್ರಮ ಈಗ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದೆ. ಸರಿಗಮಪ ಕಾರ್ಯಕ್ರಮದ ಜಡ್ಜ್ಗಳು ಕೂಡ ಸುಳ್ಳು ತೀರ್ಪುಗಳನ್ನು ನೀಡಿ ನಿಜವಾದ ಪ್ರತಿಭೆಗಳಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ವಾಹಿನಿಗೆ TRPಯನ್ನು ತಂದುಕೊಡುವ ಉದ್ದೇಶದಿಂದ ತೀರ್ಪುಗಾರರು ಸುಳ್ಳು ತೀರ್ಪುಗಳನ್ನು ನೀಡಿ ನಿಜವಾದ ಪ್ರತಿಭೆಗಳನ್ನು ಕಾರ್ಯಕ್ರಮದಿಂದ ಹೊರಹಾಕಿದ್ದಾರೆ. ಈ ಕಾರಣಕ್ಕೆ ಮುಂದಿನ ಸೀಸನ್ನಲ್ಲಿ ತೀರ್ಪುಗಾರರನ್ನು ಬದಲಾವಣೆ ಮಾಡಬೇಕು. ಸರಿಗಮಪ ವಾಹಿನಿಯ ತೀರ್ಪುಗಾರರಾದ ವಿಜಯ್ ಪ್ರಕಾಶ್ ಆಗಿರಬಹುದು, ಅರ್ಜುನ್ ಜನ್ಯ ಆಗಿರಬಹುದು ಅಥವಾ ರಾಜೇಶ್ ಕೃಷ್ಣನ್ ಆಗಿರಬಹುದು, ಇವರನ್ನು ಮೊದಲು ಬದಲಾಯಿಸಬೇಕು. ಈ 3 ತೀರ್ಪುಗಾರರು ಆ ಸ್ಥಾನಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿಲ್ಲ. ಜಿ ಕನ್ನಡ ವಾಹಿನಿ ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರರನ್ನು ಬದಲಾಯಿಸಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ರಿಯಾಲಿಟಿ ಶೋಗಳನ್ನು ನೋಡುತ್ತೇವೆ, ಇಲ್ಲವಾದರೆ ಯಾವುದೇ ರಿಯಾಲಿಟಿ ಶೋಗಳನ್ನು ನೋಡುವುದಿಲ್ಲ ಅಂತ ಪ್ರೇಕ್ಷಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರಿಗಮಪ ಸೀಸನ್ 21ರಲ್ಲಿ ನಿಜವಾಗಿಯೂ ಲಹರಿ ಮಹೇಶ್ ಮತ್ತು ಭೂಮಿಕಾ ಅವರು ಫೈನಲ್ ಪ್ರವೇಶವನ್ನು ಮಾಡಬೇಕಾಗಿತ್ತು. ಆದರೆ ತೀರ್ಪುಗಾರರು ಸುಳ್ಳು ಜಡ್ಜ್ಮೆಂಟ್ ನೀಡಿ ಇಬ್ಬರು ಪ್ರತಿಭೆಗಳನ್ನು ಕಾರ್ಯಕ್ರಮದಿಂದ ಹೊರಹಾಕಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ರಾಗ, ತಾಳ ಮತ್ತು ಶ್ರುತಿ ಇಲ್ಲದೆ ಹಾಡುವ ಬಾಳು ಬೆಳಗುಂದಿ ಅವರನ್ನು ಫೈನಲ್ಗೆ ಆಯ್ಕೆ ಮಾಡಿದ್ದಾರೆ. ಸರಿಗಮಪ ಕಾರ್ಯಕ್ರಮ ಜಡ್ಜ್ಗಳಿಂದ ಹಾಳಾಗುತ್ತಿದೆ ಮತ್ತು TRPಗೋಸ್ಕರ ಜಿ ಕನ್ನಡ ವಾಹಿನಿ ಈ ಕೆಲಸವನ್ನು ಮಾಡ್ತಾ ಇದೆ. ಮೊದಲು ಸರಿಗಮಪ ಕಾರ್ಯಕ್ರಮದ ಜಡ್ಜ್ಗಳನ್ನು ಬದಲಾಯಿಸಬೇಕು, ಆವಾಗ ಮಾತ್ರ ಈ ಸಮಸ್ಯೆ ಪರಿಹಾರವಾಗುತ್ತೆ. ಇಲ್ಲವಾದರೆ ಪ್ರೇಕ್ಷಕರು ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ಕಾರ್ಯಕ್ರಮವನ್ನು ನೋಡುವುದನ್ನು ಬಿಡಬೇಕು. ಸದ್ಯ ಪ್ರೇಕ್ಷಕರು ಜಿ ಕನ್ನಡ ವಾಹಿನಿಗೆ ಎಚ್ಚರಿಕೆಯನ್ನು ನೀಡಿದ್ದು, ಜಿ ಕನ್ನಡ ವಾಹಿನಿ ಮುಂದೆ ಯಾವ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗಿದೆ.